ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ಒಂದು ಆಫ್ಲೈನ್ ಮಾರ್ಕೆಟ್ನಲ್ಲಿ ಸಿಗುವಂಥ ಒಂದು ಫೋನ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಈ ಒಂದು ಫೋನ್ ನಿಮಗೆ ಆನ್ಲೈನಲ್ಲಿ ಸಿಗೋದಿಲ್ಲ, ಕೇವಲ ಆಫ್ಲೈನಲ್ಲಿ ಅಂಗಡಿಗಳಲ್ಲಿ ಮಾತ್ರ ಈ ಒಂದು ಫೋನ್ನ ಕೊಡ್ಬೋದು. ಹೌದು, ಈ ಒಂದು ಟೆಕ್ನೋ ಬ್ರ್ಯಾಂಡ್ನ ಕ್ಯಾಮಾನ್ IS 2X ಅಂತ ಈ ಒಂದು ಫೋನ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಇದೆ ಫೋನ್, ಏನಕ್ಕೆ ತೊಗೊಬೇಕು ಅಂತ ತೊಗೋಬಾರ್ದು, ಮತ್ತು ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಪ್ರೋಸ್ ಕಾನ್ಸ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಮತ್ತೆ ಹೇಳೋ ರೀತಿ ಈ ಒಂದು ಫೋನ್ ಆಫ್ಲೈನ್ ಮಾರ್ಕೆಟ್ ನೀವು ಅಂಗಡಿಗಳಲ್ಲಿ ಮಾತ್ರ ಈ ಒಂದು ಫೋನ್ ನಿಮಗೆ ಸಿಗುತ್ತೆ. ಏನಂತದಿದೆ ಈ ಒಂದು ಫೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಅದಕ್ಕೆ ನೀವು ಫಾಲೋವನ್ನು ಮಾಡ್ಬೋದು. ಮೊದಲಾಗಿ ಒಂದು ಫೋನ್ನ ಬ್ರ್ಯಾಂಡ್ನ ಬಗ್ಗೆ ಮಾತನಾಡಿದ್ರೆ, ನೀವು ತುಂಬ ಜನ ಈ ಒಂದು ಬ್ರ್ಯಾಂಡ್ನ ಬಗ್ಗೆ ಕೇಳಿಲ್ಲ ಅಂತ ಅನ್ಕೋತೀನಿ. ನಾನು ಆ್ಯಕ್ಚುಲಿ ಕೇಳಿರಲಿಲ್ಲ. ಬಟ್ ಈ ಒಂದು ಬ್ರ್ಯಾಂಡ್ ತುಂಬ ಒಳ್ಳೆ ಫೋನ್ಗಳನ್ನು ಆಫ್ಲೈನ್ ಮಾರ್ಕೆಟ್ನೇ ಸೇಲ್ ಮಾಡ್ತಿರುವಂಥದ್ದು. ಇವ್ರು ತುಂಬ ದೊಡ್ಡ ಬ್ಯಾನರ್ ಏನು ಹಾಕೋದಿಲ್ಲ, ನೀವು ನೋಡ್ರಲ್ಲ ಎಷ್ಟು ದೊಡ್ಡ ಬ್ರ್ಯಾಂಡ್. ಬಟ್ ಎಲ್ಲ ಒಂದು ಆಫ್ಲೈನ್ ಶಾಪ್ಗಳಲ್ಲಿ ಒಂದು ಟೆಕ್ನೋ ಬ್ರ್ಯಾಂಡ್ನ ಫೋನ್ ಇದ್ದೇ ಇರುತ್ತೆ. ಈ ಒಂದು ಫೋನ್ ಒಂದು ರೀತಿ ಏನು ಸ್ಪೆಷಾಲಿಟಿ ಅಂತ ಅಂದರೆ, ಇದನ್ನು ಅವರು 13 ತಿಂಗಳ ಒಂದು ವಾರಂಟಿ ನೀಡಲಾಗುತ್ತೆ ಮತ್ತು 100 ದಿನಗಳ ರೀಪ್ಲೇಸ್ಮೆಂಟ್ ವಾರಂಟಿನ ಸಹ ಈ ಒಂದು ಫೋನ್ಗೆ ನೀಡ್ತಾರೆ. ಮತ್ತು ಆ 100 ದಿನಗಳಲ್ಲಿ ನಿಮ್ಮ ಒಂದು ಸ್ಕ್ರೀನ್ ಏನಾದರೂ ಒಡೆದೋಯ್ತು ಅಂತಂದರೆ 100 ದಿನದೊಳಗೆ ರಿಪ್ಲೇಸ್ಮೆಂಟನ್ನು ಕೂಡ ಮಾಡಿಕೊಡ್ತಾರೆ. ತುಂಬ ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಆಫರ್ಗಳನ್ನು ಎಲ್ಲ ಬ್ರ್ಯಾಂಡ್ಗಳು ನೀಡೋದಿಲ್ಲ. ಮತ್ತು ಏನಂತ ಅಂದರೆ, ಒಂದು ಆಫ್ಲೈನ್ ಮಾರ್ಕೆಟಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ನಾವು ಅಂಗಡಿಯವರು ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಹಳೆಯ ಸ್ಟಾಕ್ಗಳನ್ನು ಸೇಲ್ ಮಾಡೋದಕ್ಕೋಸ್ಕರ ಯಾವುದಾದ್ರು ಫೋನ್ಗಳನ್ನು ಸೇಲ್ ಮಾಡ್ತಾರೆ. ನೀವು ಒಂದು ರೀತಿ ಆಫ್ಲೈನಲ್ಲಿ ಯಾವ ಒಳ್ಳೆ ಫೋನ್ ಇದೆ, ಸ್ಪೆಸಿಫಿಕೇಷನ್ ಯಾವ ರೀತಿ ಇದೆ, ಪ್ರೈಸಿಂಗ್ ಇದೆ, ಇದನ್ನೆಲ್ಲ ಕಂಪೇರ್ ಮಾಡ್ಕೊಂಡು ತೊಗೊಂಡ್ರೆ ಒಳ್ಳೆಯದು. ನನ್ನ ಪ್ರಕಾರ ಈ ಒಂದು ಫೋನ್, ನಾನು ಆಲ್ರೆಡಿ ಈ ಒಂದು ಫೋನ್ ಯೂಸ್ ಮಾಡಿದ್ದೀನಿ. ಈ ಒಂದು ಸ್ಪೆಸಿಫಿಕೇಷನ್ಗೆ, ಒಂದು ಪ್ರೈಸ್ಗೆ ಮತ್ತು ಇದು ನೀಡ್ತಿರುವಂಥ ಪ್ರತಿಯೊಂದು ಸಹ ನನ್ನ ಪ್ರಕಾರ ವರ್ತ್ ಅಂತ ನನಗೆ ಅನ್ನಿಸ್ತು. ಮೊದಲದಾಗಿ ಒಂದು ಫೋನ್ ಯಾವ ರೀತಿ ಇದೆ ಅನ್ಬಾಕ್ಸ್ ಮಾಡೋಣ ಬನ್ನಿ. ಇನ್ನೂ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಿದ್ರೆ, ಒಂದು ರೀತಿ ಕ್ಲಾಸಿಕ್ ಲುಕ್ ಅಂತ ಹೇಳ್ಬೋದು. ಮೇಲ್ಗಡೆ ಕೆಳಗಡೆ ಬೆಸಲ್ಲು, ವೆಯ್ಟ್ ಮಾತ್ರ ಹೆವಿ ಅಂದರೆ ಹೆವಿ ಕಮ್ಮಿ ಇದೆ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ರು ಇಲ್ವೋ ಅನ್ನೋಷ್ಟು ವೆಯ್ಟ್ ಕಮ್ಮಿ ಇದೆ ಒಂದು ಫೋನ್. ಮತ್ತು ಓವರಾಲ್ ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಫ್ಲೈನ್ ಮಾರ್ಕೆಟ್ನಲ್ಲಿ ಸಿಗುವಂಥ ಫೋನ್ಗಳನ್ನ ನಾವು ಕಂಪೇರ್ ಮಾಡಿದ್ರೆ, ಈ ರೀತಿ ಬಿಲ್ಡ್ ಕ್ವಾಲಿಟಿ ಸಿಗುವಂಥ ಫೋನ್ ನನ್ನ ಪ್ರಕಾರ ಸಿಗಲ್ಲ ಅಂತ ನನಗನ್ಸುತ್ತೆ. ಒಟ್ಟಾರೆ ಈ ಒಂದು ಫೋನ್ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇನ್ನು ಈ ಒಂದು ಫೋನಲ್ಲಿರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಿದ್ರೆ, 5.5 ಇಂಚ್ ಇರುವಂಥ ಡಿಸ್ಪ್ಲೇ ಇದಾಗಿರುವಂಥದ್ದು ಮತ್ತು ಫುಲ್ HD+ ರೆಸೊಲ್ಯೂಷನ್ ಇದಾಗಿದೆ. ಮತ್ತು ಇದು 80% ಸ್ಕ್ರೀನ್ ಟು ಬಾಡಿ ರೇಷಿಯೋ ಸಹ ಇದರಲ್ಲಿದೆ. ಇದರಲ್ಲಿ ಒಂದು ಮೀಡಿಯಾಟೆಕ್ ಪ್ರೊಸೆಸರ್ ಇರುವಂಥದ್ದು. ಇದು 2 GHz Cortex A53ಯ 4 ಕ್ವಾಡ್ ಕೋರ್ ಪ್ರೊಸೆಸರ್ ಆಗಿರುವಂಥದ್ದು, 4 ಕೋರ್ Cortex A53. ಮತ್ತು ಈ ಒಂದು ಫೋನ್ ಒಂದು ವೇರಿಯಂಟ್, ಆ್ಯಕ್ಚುಲಿ 3 GB ರ್ಯಾಮ್ ಮತ್ತು 32 GB ಇಂಟರ್ನಲ್ ಮೆಮೊರಿ ಇರುವಂಥ ಒಂದು ವೇರಿಯಂಟಲ್ಲಿ ಒಂದು ಫೋನ್ ಬರ್ತಾ ಇರುವಂಥದ್ದು. ಇನ್ನು ಬೆಲೆಯನ್ನು ಸಹ ರಿವೀಲ್ ಮಾಡಿಬಿಡ್ತೀನಿ ನಾನು. ಆ್ಯಕ್ಚುಲಿ ಒಂದು ಫೋನ್ ನಿಮಗೆ 7,600 ರೂಪಾಯಿ, 7,600 ರೂಪಾಯಿ ರೇಂಜಲ್ಲಿ ಒಂದು ಫೋನ್ ಸಿಗ್ತಾ ಇರುವಂಥದ್ದು ತುಂಬ ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಫೋನ್ನಲ್ಲಿ 3000 mAh ಕೆಪಾಸಿಟಿಯ ಬ್ಯಾಟ್ರಿ ಸಹ ಇರುವಂಥದ್ದು. ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಆಯಿತು, ಸ್ಟಿಲ್ ಫುಲ್ HD ಆಗಿರೋ ಸ್ವಲ್ಪ ಜಾಸ್ತಿ ಬೇಕಿತ್ತು. SD+ ರೆಸೊಲ್ಯೂಷನ್ ಆಗಿರೋದ್ರಿಂದ ನನ್ನ ಪ್ರಕಾರ ಒಂದು ಬ್ಯಾಟ್ರಿ ಓಕೆ ಅಂತ ನನಗನ್ಸುತ್ತೆ. ಇನ್ನೂ ಒಂದು ಫೋನ್ಲಿರುವಂಥ ಮೇನ್ ಫೀಚರ್ ಕ್ಯಾಮ್ರಾ ಬಗ್ಗೆ ಮಾತನಾಡಿದ್ರೆ, ನಾನು ಆ್ಯಕ್ಚುಲಿ ಒಂದು ಕ್ಯಾಮ್ರಾ ತೆಗೆಯುವಂಥ ಫೋಟೋ ನೋಡಿ ಸಖತ್ ಇಂಪ್ರೆಸ್ ಆಗೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಡ್ಯೂಯಲ್ 13 ಮೆಗಾಪಿಕ್ಸೆಲ್ 13 ಮೆಗಾಪಿಕ್ಸೆಲ್ನ ಡ್ಯೂಯಲ್ ಕ್ಯಾಮ್ರಾ ಇರುವಂಥದ್ದು ರೇರಲ್ಲಿ. ಇನ್ನು ಸೆಕೆಂಡ್ರಿ ಅದು ಡೆಪ್ತ್ ಸೆನ್ಸರ್ ಆಗಿರುವಂಥದ್ದು. ಇನ್ನು ಫ್ರಂಟಲ್ಲಿ 8 ಮೆಗಾಪಿಕ್ಸೆಲ್ ಒಂದು ಕ್ಯಾಮ್ರಾ ಇದೆ ಮತ್ತು ಫ್ರಂಟಲ್ಲೂ ಸಹ ಫ್ಲ್ಯಾಶ್ ಇರುವಂಥದ್ದು, ಹಿಂದ್ಗಡೆಯೂ ಸಹ ಫ್ಲ್ಯಾಶ್ ಇರುವಂಥದ್ದು. ತುಂಬ ಒಳ್ಳೆಯ ವಿಷಯ. ನಾನು ನಿಮಗೆ ಫೋಟೋ ಸ್ಯಾಂಪಲ್ನ ತೋರಿಸ್ತಾ ಇದ್ದೀನಿ. ತುಂಬ ಒಳ್ಳೆಯ ಒಂದು AI ಕ್ಯಾಮ್ರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಇದರಲ್ಲಿದೆ. ಆ ಕಲರ್ ರಿಪ್ರೊಡಕ್ಷನ್ನು ಎಲ್ಲ ಒಂದು ರೀತಿ ತುಂಬ ಆ್ಯಕ್ಯುರೇಟ್ ಆಗಿದೆ. ತುಂಬ ಒಳ್ಳೆಯ ಕ್ವಾಲಿಟಿ ಮತ್ತು ಫೋಕಸ್ ಆಗಿರ್ಬೋದು. ತುಂಬ ಒಳ್ಳೆಯ ಒಂದು ಫೋಟೋವನ್ನು ಪ್ರೊಡ್ಯೂಸ್ ಮಾಡ್ತದೆ. ಲೋ ಲೈಟ್ ಆಗಿರ್ಬೋದು, ಸ್ವಲ್ಪ ನ್ಯಾಚುರಲ್ ಲೈಟ್ ಆಗಿರ್ಬೋದು, ಪ್ರತಿಯೊಂದು ಸಿಚುವೇಷನ್ನು ಸಹ ಒಳ್ಳೆಯ ಒಂದು ಫೋಟೋವನ್ನು ಪ್ರೊಡ್ಯೂಸ್ ಮಾಡ್ತದೆ. ನೀವು ಇಲ್ಲಿ ನೋಡ್ತಾ ಇದ್ದಾರೆ. ಮತ್ತು ಫ್ರಂಟ್ ಕ್ಯಾಮ್ರಾ ಸಹ ನೋಡ್ಬೋದು. ನೀವು ಕತ್ಲೆಯಲ್ಲಿ ವಿಡಿಯೋ ಕಾಲ್ ಮಾಡ್ತಿದ್ರೆ ಅಂದರೂ ಸಹ ನಿಮಗೆ ಫ್ರಂಟಲ್ಲಿ ಫ್ಲ್ಯಾಶ್ ಹಾಕೊಂಡ್ಬಿಟ್ಟು ನಾವು ವಿಡಿಯೋ ಕಾಲ್ ಮಾಡ್ಬೋದು. ಕತ್ಲೆಯಲ್ಲಿ ಇದ್ದೀವಿ ಅಂತ ಅಂದರೆ, ಅಥವಾ ಎಲ್ಲ ಹೊರಗಡೆ ಇದ್ದೀವಿ ಅಂತ ಅಂದರೆ ಫ್ಲ್ಯಾಶನ್ನು ಮಾಡ್ಕೊಂಡು ವಿಡಿಯೋ ಕಾಲ್ ಮಾಡಿರ್ಬೋದು. ಇದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿರುವಂಥ ವಾಟ್ಸಪ್ ಅಥವಾ ಯಾವುದೋ ಒಂದು ವಿಡಿಯೋ ಕಾಲ್ ಮಾಡುವಂಥ ಅಪ್ಲಿಕೇಶನ್ಗೆ ಸಹ ಇದು ವರ್ಕ್ ಆಗುತ್ತೆ. ನೀವು ಫ್ಲ್ಯಾಶ್ ಆನ್ ಮಾಡಿಕೊಂಡು ವಿಡಿಯೋ ಕಾಲ್ನ ಮಾಡ್ಬೋದು. ತುಂಬ ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ನೀವು ಕತ್ಲೆ ಆಗಿರುತ್ತೆ, ಕರೆಂಟ್ ಹೋಗುತ್ತೆ, ನೀವು ಫ್ಲ್ಯಾಶನ್ನು ನೋಡಬೇಕು ಅಂದರೆ ಸಹ ಮುಂದೆ ಹಿಂದೆ 360 ಡಿಗ್ರಿ ಫ್ಲ್ಯಾಶನ್ನು ಸಹ ಆನ್ ಮಾಡ್ಬೋದು. ನೀವು ಕರೆಂಟ್ ಹೋದಾಗ ಮೇಲ್ಗಡೆ ಒಂದು ನಾರ್ಮಲಿ ಫ್ಲ್ಯಾಶ್ ಬಟನ್ ಇರುತ್ತಲ್ವ, ನೋಡ್ಬೋದು. ಇಲ್ಲಿ ಆನ್ ಮಾಡಿದೆ ಅಂತ ಅಂದರೆ ಮುಂದೆ ಹಿಂದೆ 2 ಕಡೆನೂ ಸಹ ಈ ಒಂದು ಫ್ಲ್ಯಾಶ್ ಆನ್ ಆಗುತ್ತೆ. ತುಂಬ ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ಈ ಒಂದು ಫೋನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇರುವಂಥದ್ದು, ಮೆಮೊರಿ ಕಾರ್ಡನ್ನು ಸಹ ನೀವು ಹಾಕೊಬೋದು ಮತ್ತು 2 ಸಿಮ್ಮನ್ನು ಸಹ ಹಾಕೊಬೋದು. 2 ಸಿಮ್ ಏನಿದೆ ಇದು ಡ್ಯುಯಲ್ OLTE ಸಪೋರ್ಟನ್ನು ಮಾಡುತ್ತೆ. 2 ಸಹ ಒಟ್ಟಿಗೆ OLTE ಸಪೋರ್ಟನ್ನು 4G OLTE ಸಪೋರ್ಟನ್ನು ಮಾಡುವಂಥ ಸಾಮರ್ಥ್ಯ ಒಂದು ಫೋನಿಗಿದೆ. ಈ ಒಂದು ಫೋನಲ್ಲಿರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದ್ರೆ, ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. 2 ಸಹ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಈ ಒಂದು ಪ್ರೈಸ್ ಅಂದಲ್ಲಿ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಅಂತ ನನಗೆ ಅನಿಸುತ್ತೆ. ಇದಾದ ನಂತರ ನೀವು ತುಂಬ ಜನ ಕೇಳ್ತೀರಾ, ಈ ಒಂದು ಫೋನಲ್ಲಿ PUBG ಆಡ್ಬೋದಾ ಅಂತ.
ಖಂಡಿತ ಪಬ್ಜಿಯನ್ನು ಆಡ್ಬೋದು. ಲೋ ಗ್ರಾಫಿಕನ್ನು ಇಟ್ಕೊಂಬಿಟ್ಟು ನೀವು ಪಬ್ಜಿಯನ್ನು ಈ ಒಂದು ಫೋನಲ್ಲಿ ಆಡ್ಬೋದು. ಏನಕ್ಕೆ ಅಂತ ಅದರಲ್ಲಿ 4 ಕೋರ್ಟೆಕ್ಸ್ A53 ಒಂದು ಕೋರ್ಗಳಿರೋದ್ರಿಂದ ನನ್ನ ಪ್ರಕಾರ ನಿಮಗೆ ಲೋ ಗ್ರಾಫಿಕಲ್ಲಿ ಆಡೋದಕ್ಕೇನೋ ತೊಂದರೆ ಆಗೋದಿಲ್ಲ. ಬಟ್ ನೀವು ಸ್ಟ್ರೀಮ್ಗೆ ಮಾಡ್ತೀನಿ ಅಂದರೆ ಆಗೋದಿಲ್ಲ ಈ ಒಂದು ಫೋನಲ್ಲಿ. ಲೋ ಎಂಡ್ ಫೋನು, ಕೆಲವೊಂದು ಲಿಮಿಟೇಷನ್ಸ್ ಸಹ ಇರುತ್ತೆ ಈ ಒಂದು ಫೋನ್ಗಳಲ್ಲಿ. ಇನ್ನಿದಿಷ್ಟು ಈ ಒಂದು ಫೋನಲ್ಲಿರುವಂಥ ತುಂಬ ಒಳ್ಳೆ ಫೀಚರ್. ಆದರೆ ಕೆಲವೊಂದು ಕಾನ್ಸ್ಗಳು ಸಹ ಇರುವಂಥದ್ದು. ಏನಪ್ಪ ಅಂದರೆ ಸ್ವಲ್ಪ ಬೆಝಲ್ ಜಾಸ್ತಿ ಆಯಿತು ಅಂತ ನನಗೆ ಅನಿಸುತ್ತೆ. ನಾನು ಆಗಲೇ ಹೇಳಿದ ರೀತಿ ಕ್ಲಾಸಿಕ್ ಲುಕ್ಕು ಬೆಝಲ್ ಮೇಲೆ ಕೆಳಗೆ ತುಂಬ ಜಾಸ್ತಿ ಇದೆ. ಎಲ್ಲರೂ ಆಲ್ಮೋಸ್ಟು ವಾಟರ್ ಟಾಪ್ ನಾಚ್ ಅದೆಲ್ಲ ಮಾಡ್ತಿದ್ರೆ ಆ್ಯಕ್ಚುಲಿ ಈ ಒಂದು ಪ್ರೆಸೆನ್ಸಲ್ಲಿ ಇವರು ಒಂದು ಕ್ಲಾಸಿಕ್ ಲುಕ್ಕನ್ನು ಇಟ್ಟಿರುವಂಥದ್ದು. ನನ್ನ ಪ್ರಕಾರ ಪ್ರೋ ಅನ್ಬೇಕು ಕಾಣಬೇಕೋ ಗೊತ್ತಿಲ್ಲ. ಮತ್ತು ಇದರಲ್ಲಿರುವಂಥ ಬ್ಯಾಟ್ರಿ ತುಂಬ ಕಮ್ಮಿ ಬ್ಯಾಟ್ರಿ ಇದೆ ಅಂತ ನನಗನ್ಸುತ್ತೆ. ಮತ್ತು ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಸಹ ಇಲ್ಲ. ಅದು ಇನ್ನೊಂದು ಕಾನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಈ ಒಂದು ಫೋನಲ್ಲಿ ಮೈಕ್ರೋ USB, ಆ್ಯಕ್ಚುಲಿ ಈ ಒಂದು ಮೈಕ್ರೋ USB ಇರುವಂಥದ್ದು. ಈ ಒಂದು ಪ್ರೈಸಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಮೈಕ್ರೋ USB ಇರುತ್ತೆ. ಟೈಪ್ ಸಿ ಯಾರೂ ಈ ಪ್ರೈಸಲ್ಲಿ ಇದುವರೆಗೂ ನೀಡಿಲ್ಲ. ಸೊ ಅದಕ್ಕೆ ಪರವಾಗಿಲ್ಲ, ಅದೇ ನಡೆಯುತ್ತೆ. ಅದನ್ನು ಬಿಟ್ಟರೆ ಈ ಒಂದು ಫೋನ್ ಓವರಾಲ್ ಓಕೆ ಅಂತ ನನಗನ್ಸುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ನೀವೇನಾದರೂ ಆಫ್ಲೈನ್ ಮಾರ್ಕೆಟ್ನಲ್ಲಿ ಒಂದು ಫೋನ್ನ ಬೈ ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಫೋನ್ ನೀವು ಆರಾಮಾಗಿ ತೊಗೊಬೋದು. ಒಳ್ಳೆ ಡೀಲ್ ನಿಮಗೆ ಈ ಒಂದು ಫೋನ್ ಸಿಗ್ತಾಯಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 7,600 ರೂಪಾಯಿಗೆ ಈ ಒಂದು ಪ್ರೈಸ್ ರೇಂಜಲ್ಲಿ ಇದರಲ್ಲಿರುವಂಥ ಸ್ಪೆಸಿಫಿಕೇಷನ್ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಅಂತ ನನಗನ್ಸುತ್ತೆ. ನೀವು ಆರಾಮಾಗಿ ಈ ಒಂದು ಫೋನ್ನ ತೊಗೊಬೋದು. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಅದು ಕೂಡ ಫಾಲೋವನ್ನು ಮಾಡ್ಬೋದು. ಸಿಗೋಣ ಮುಂದೆ.